ವೆಲ್ಕಮ್ ಟು ಗುಣವಂಶ್ ಕಿಚನ್ ಲ್ಯಾಬ್. ಇವತ್ತಿನ ಸ್ಪೆಷಲ್ ಒತ್ತು ಶಾವಿಗೆ ಹಾಗೆ ಕಾಯಿ ಹಾಲು. ನಮ್ಮ ಸಾಂಪ್ರದಾಯಿಕ ಸಿಹಿ ತಿಂಡಿಗಳಲ್ಲಿ ಇದು ಒಂದು. ಈ ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಒತ್ತು ಶಾವಿಗೆ ಮಾಡೋದಕ್ಕೆ ನಾವು ಮೊದಲನೇದಾಗಿ ಒಂದು ಬಾಣಲಿಗೆ ಸ್ವಲ್ಪ ಕಡಲೆ ಬೀಜ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಹುರಿದಿದ್ದಾದ್ಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಬಿಳಿ ಎಳ್ಳು ಹಾಕೊಂಡು ಹುರ್ಕೋಬೇಕು. ಕಡಲೆ ಬೀಜ ಬಿಳಿ ಎಳ್ಳು ಎರಡು ಹುರಿದಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಸೇರಿಸಿ ಮಿಕ್ಸರ್ ಜಾರಲ್ಲಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಬೆಲ್ಲ ಹಾಕಿ ನೀರು ಹಾಕಿ ಬೆಲ್ಲ ಕಾಯಿಸ್ಕೊತಾ ಇದ್ದೀನಿ. ಇದು ಕಾಯಿ ಹಾಲು ಮಾಡೋದಕ್ಕೆ. ಕಾಯಿ ಹಾಲು ಮಾಡೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಹಸಿಕಾಯಿ ಹಾಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಹಾಗೆ ಏಲಕ್ಕಿ ಪುಡಿ, ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಕಾದಿರುವಂತಹ ಬೆಲ್ಲನ ಸೋಸಿ ಇಟ್ಕೊಂಡಿದ್ದೀನಿ. ಈ ರುಬ್ಬಿರುವಂತಹ ಮಿಶ್ರಣನ ಬೆಲ್ಲದ ನೀರಿಗೆ ಹಾಕಿ ನೀಟಾಗಿ ಒಂದು ಕುದಿ ಕುದಿಸ್ಕೋಬೇಕು. ಇದು ಕುದಿಸಿದ್ರೆ ಆಯಿತು, ಕಾಯಿ ಹಾಲು ರೆಡಿ ಆಯಿತು ಅಂತ. ಈಗ ಶಾವಿಗೆ ಒತ್ತೋದಕ್ಕೆ ಮುದ್ದೆ ಮಾಡ್ಕೋಬೇಕು. ಮುದ್ದೆ ಮಾಡೋದಕ್ಕೆ ಇಡ್ತಾ ಇದ್ದೀನಿ ನೋಡಿ. ಈಗ ಒಂದು ಪಾತ್ರೆಗೆ ಒಂದು 3 ಲೋಟದಷ್ಟು ನೀರು ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪ ಹಾಗೆ ಒಂದು ಚಿಟಿಕೆಯಷ್ಟು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕಿ ನೀರು ಚೆನ್ನಾಗಿ ಮಳಬೇಕು. ಈಗ ಮಳ್ತಾ ಇರೋ ಟೈಮಲ್ಲಿ ಒಂದು 3.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಬೆಂದ ಮೇಲೆ ಅದನ್ನು ನೀಟಾಗಿ ಕೂಡಿಸ್ಕೋಬೇಕು. ಎಲ್ಲೂ ಗಂಟೆ ಇಲ್ಲದೆ ಇರೋ ಥರ ನೀಟಾಗಿ ಕೂಡಿಸ್ಕೊಳ್ಳಿ. ಚೆನ್ನಾಗಿ ಕೂಡಿಸಿದಾದ್ಮೇಲೆ ಇದನ್ನು ನಾದ್ಕೋಬೇಕು. ನೋಡಿ ಈಗ ನಾದ್ತಾ ಇದ್ದೀನಿ. ಎಲ್ಲೂ ಗಂಟೆ ಇಲ್ಲದೆ ಇರೋ ಥರ ಮುದ್ದೆ ಮಾಡ್ಕೋಬೇಕು. ಹಾಗೆ ಮಾಡೋದ್ರಿಂದ ಶಾವಿಗೆ ನೀಟಾಗಿ ಬರುತ್ತೆ ನೋಡಿ. ಈಗ ಇದನ್ನು ನೀಟಾಗಿ ನಾದ್ಕೊಂಡು ಇದನ್ನು ಸಿಲಿಂಡ್ರಿಕ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಈಗ ಮಾಡಿಟ್ಕೊಂಡಿರೋಂಥ ಎಲ್ಲ ಮುದ್ದೆನೂ ಈ ಶೇಪಲ್ಲಿ ಮಾಡಿಡ್ತಾ ಇದ್ದೀನಿ. ಈಗ ಒಂದು ಶಾವಿಗೆ ಒಳ್ಳು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಈಗ ರೆಡಿ ಮಾಡಿಟ್ಕೊಂಡಿರುವಂತಹ ರೋಲ್ನ ಶಾವಿಗೆ ಒಳ್ಳೊಳ್ಳೆ ಹಾಕಿ ಈಗ ಶಾವಿಗೆ ಒತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೀಗ ಶಾವಿಗೆ ಒತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಶಾವಿಗೆ ಅಂತ. ಮುದ್ದೆ ನೀಟಾಗಿ ಮಾಡ್ಕೊಂಡಿದ್ರೆ ಶಾವಿಗೆ ನೀಟಾಗಿ ಬರುತ್ತೆ ನೋಡಿ. ಹೀಗೆ ಎಲ್ಲ ಪ್ಲೇಟ್ಗಳಿಗೂ ಶಾವಿಗೆ ಒತ್ತಿ ಇಟ್ಕೋತಾ ಇದ್ದೀನಿ. ಇದನ್ನೀಗ ಬೇಯಿಸೋಕೆ ಇಡೋಣ. ಮಾಮೂಲಿ ಇಡ್ಲಿ ಬೇಯಿಸೋದಕ್ಕೆ ಹೇಗಿಡ್ತೀವೋ ಆ ಥರ ಇಟ್ಟರೆ ಆಯಿತು. ಅಷ್ಟೊತ್ತು ಬೇಯಿಸೋದು ಬೇಡ, ಒಂದು 3 ರಿಂದ 4 ನಿಮಿಷ ಅದಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ ನೋಡಿ. ಈಗ ಬೆಂದಿದೆ ಇದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಶಾವಿಗೆ. ಎಷ್ಟು ಕ್ವಿಕ್ಕಾಗಿ ಶಾವಿಗೆ ಮಾಡ್ಬೋದು ಅಂತ ನೋಡಿದ್ರಲ್ಲ. ಈಗ ಇದನ್ನು ಯಾವ ರೀತಿ ಸರ್ವ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಬೇಯಿಸಿರುವಂತಹ ಶಾವಿಗೆನ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಕಡಲೆ ಪುಡಿ, ನಾವು ಮುಂಚೆನೇ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀವಲ್ಲ ಕಡಲೆ ಬೀಜ, ಎಳ್ಳಿನ ಪುಡಿ, ಅದನ್ನು ಹಾಕಿ ಸ್ವಲ್ಪ ಕಾಯಿ ಹಾಲು ಹಾಕಿ ಕಲಿಸ್ಕೊಂಡು ತಿಂತಾ ಇದ್ದರೆ ತುಂಬ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.